ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ. ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹೇ ಕೌಂತೆಯ, ಪರಮಾತ್ಮನು ಅನಾದಿಯೂ ನಿರ್ಗುಣನು ಮತ್ತು ನಾಶರಹಿತನು. ಈ ಶರೀರದಲ್ಲಿದ್ದರೂ ಅವನು ಏನನ್ನೂ ಮಾಡುವುದಿಲ್ಲ. ಆದ್ದರಿಂದ ಅವನಿಗೆ ಕರ್ಮಲೇಪನವಿಲ್ಲ. ಪರಮಾತ್ಮ ಈ ಭೂಮಿಗಿಂತ ಮೊದಲಿನಿಂದಲೂ ಇರುವವನು. ಈ ಪರಮಾತ್ಮ ಗುಣ ಸ್ವಭಾವವನ್ನು ಮೀರಿದವನು. ಇವನಿಗೆ ಗುಣವೂ ಇಲ್ಲ, ನಾಶವೂ ಇಲ್ಲ. ಒಂದು ಯಂತ್ರಕ್ಕೆ ವಿದ್ಯುತ್ ಹಾಯಿಸಿದರೆ ಆ ಯಂತ್ರ ಯಾವ ಕೆಲಸ ಮಾಡಲು ನಿರ್ಮಿಸಲಾಗಿತ್ತೋ ಆ ಕೆಲಸ ಮಾತ್ರ ಮಾಡುತ್ತದೆ ಹೊರತು ವಿದ್ಯುತ್ ಅಲ್ಲಿ ಯಾವ ಕೆಲಸವನ್ನೂ ಸ್ವತಂತ್ರವಾಗಿ ಮಾಡಲು ಸಾಧ್ಯವಿಲ್ಲ. ವಿದ್ಯುತ್ ಕೆಲಸ ಕೇವಲ ಯಂತ್ರವನ್ನು ಕಾರ್ಯೋನ್ಮುಖವಾಗುವಂತೆ ಮಾಡುವುದು. ಯಂತ್ರವನ್ನು ನಿಯಂತ್ರಣ ಮಾಡುವುದಾಗಲಿ ಅಥವಾ ತಾನೆಣಿಸಿದಂತೆ ಕೆಲಸ ಮಾಡುವಂತೆ ನಿಯಂತ್ರಣ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಅದೇ ರೀತಿ ಪರಮಾತ್ಮ ತನ್ನ ಜಾಲದಿಂದ ಸಕಲ ಚರಾಚರಗಳಿಗೆ ಚೈತನ್ಯ ಹರಿಸಿ ಅವು ತಮ್ಮ ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿಯ ಆಧಾರದಲ್ಲಿ ಕೆಲಸ ಮಾಡುವಂತೆ ಮಾಡುತ್ತಾನೆ. ಪರಮಾತ್ಮನ ಅಂಶವಾದ ಆತ್ಮ ಯಾವ ಚರಾಚರ ಜೀವಿಯ ದೇಹವನ್ನು ಧರಿಸುವುದೋ ಆ ದೇಹದ ಇಂದ್ರಿಯ, ಬುದ್ಧಿ ಹಾಗೂ ಮನಸ್ಸು ಪ್ರಕೃತಿಯ ಪ್ರಭಾವದಿಂದ ಕೆಲಸ ಮಾಡುವಂತೆ ಮಾಡುತ್ತದೆ. ಯಂತ್ರ ಒಂದು ನಿರ್ಜೀವಿಯಾಗಿರುವ ಕಾರಣ ಅದು ನಿಯಂತ್ರಕನ ಅಧೀನದಲ್ಲಿ ಕೆಲಸ ಮಾಡಿದರೆ ಜೀವಿಗಳು ಕರ್ಮ ಮಾಡಲು ಸ್ವತಂತ್ರರು. ಆತ್ಮನು ಪರಮಾತ್ಮನ ಅಂಶವಾದರೂ ಇಲ್ಲಿ ಆತ್ಮ ಹಾಗೂ ಪರಮಾತ್ಮ ತಾವೇ ಸ್ವತಃ ಕೆಲಸ ಮಾಡುವುದಿಲ್ಲ. ಅವು ಕೆಲಸ ಮಾಡಲು ಅವಶ್ಯಕ. ಈ ಕಾರಣದಿಂದ ಅವುಗಳಿಗೆ ಕರ್ಮಲೇಪನವಿಲ್ಲ. ಹರಿ ಓಂ ತತ್ಸತ್.